you
ತಂದೆ ಯಾರು ಎನ್ನುವುದಾಗಿ ನೀವು ಕೇಳಿದವರಲ್ಲ, ಯಾರು ಎನ್ನುವುದಾಗಿ ನಾನು ಸೂಚಿಸಿದವರಲ್ಲ. ಈ ಹೊತ್ತಿಗೆ ರಾಜ ರಾಮನಾಗಿ ಅಯೋಧ್ಯೆಯ ಸಿಂಹಾಸನವನ್ನ ಏರಿದಂತಹ ಶ್ರೀರಾಮಚಂದ್ರ ಇವರೇ ನಿಮ್ಮ ತಂದೆ ಮಕ್ಕಳೇ. ತಂದೆ ಮಕ್ಕಳ ಸಮ್ಮಿಲನವನ್ನ ಕಾಣುವಂತಹ ಸುಯೋಗವನ್ನ ಅಯೋಧ್ಯೆಯ ಜನರು ಹೊಂದುತ್ತಾರೆ ಅಂತಾದರೆ ಸೀತೆಯ ಸೌಭಾಗ್ಯಕ್ಕೆ ಎಡೆಯೇ ಇಲ್ಲ ಎನ್ನುವುದಾಗಿ ಭಾವಿಸುತ್ತೇನೆ. ಈ ಸೀತೆಗೆ ರಾಮಚಂದ್ರ ದೊರೆಯದೇ ಹೋದರೆ ಚಿಂತೆ ಇಲ್ಲ, ಅವನ ಮಕ್ಕಳಿಗೆ ಅವನ ತಂದೆ ಸಿಕ್ಕರೆ ಅಷ್ಟೇ ಸಾಕು. ತೃಪ್ತರಾಗಿದ್ದೇನೆ, ತೃಪ್ತಿಯನ್ನು ಹೊಂದಿದ್ದೇನೆ. ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡು ಇಲ್ಲಿಯವರೆಗೆ ನಾನು ಸಾಗಿ ಬಂದಿದ್ದೇನೆ. ಇದೇ ಜೀವನ. ಈ ಜೀವನವನ್ನು ಇಷ್ಟು ಸುಭದ್ರವಾಗಿಸುವಲ್ಲಿ, ಈ ಸೀತೆಗೆ ಇಷ್ಟು ಖ್ಯಾತಿ ತಂದುಕೊಡುವಲ್ಲಿ ಶ್ರೀರಾಮನ ಪಾತ್ರ ಅದನ್ನು ವಿವರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸಾಕು ಸಾಕು ತೃಪ್ತರಾಗಿದ್ದೇನೆ. ಇನ್ನು ನಾನು ರಾಮನ ಅರಸಿಯಾಗಿ ರಾಮನ ವಾಮಭಾಗವನ್ನ ತುಂಬುವಂತಹ ಸೌಭಾಗ್ಯವನ್ನು ನಾನು ಪಡೆದು ಬಂದಿಲ್ಲ. ಹಾಗಾಗಿ ಏನು ಮಾಡುವುದು ನಾನೀಗ? ಇಳೆಯ ನಂದನೆ
ಮಧ್ಯೆ ಈಗ ನನ್ನ ಶಿಲಾಶಾಸ್ತ್ರ ಭೂಮಿಯ ಅರಸನಿಗೆ ಈ ಭೂಮಿಯ ತನುಜೆ ಬೇಡ. ದೈಹಿಕವಾಗಿ ಸೀತೆ ರಾಮನೊಂದಿಗೆ ಇಲ್ಲದಿದ್ದರೂ ಕೂಡ ಮಾನಸಿಕವಾಗಿ ರಾಮನ ಅಂತರಂಗದಲ್ಲಿ ಸೀತೆ ಸದಾ ನೆಲೆಸಿರುತ್ತಾಳೆ. ಅದೇ ನಂಬಿಕೆಯೊಂದಿಗೆ ಈ ಸೀತೆ ಹೋಗಬೇಕಾದಿಲ್ಲಿಗೆ ತಾಯಿಯನ್ನ ನಾನು ಕಂಡವಳಲ್ಲ. ಯಾರೋ ಹೇಳಿದರು ಭೂಮಿಯಲ್ಲಿ ಹುಟ್ಟಿದಂತಹ ಮಗು ನೀನು, ಭೂಮಿಯಲ್ಲಿನ ತಾಯಿ ಎನ್ನುವುದಾಗಿ. ಹುಟ್ಟಿ ಆರಂಭ್ಯ ನನ್ನ ತಾಯಿಯನ್ನ ನಾನು ಸ್ಮರಿಸಿಕೊಂಡವಳಲ್ಲ. ಆದರೆ ನನ್ನ ಹೆತ್ತ ಮಾತೆ, ನನ್ನ ಹೊತ್ತ ತಾಯಿ ಆದರದಿಂದ ವಾತ್ಸಲ್ಯ ಪೂರ್ವಕವಾಗಿ ಸೀತಾ ಮಹಾಮಗಳೇ ಎನ್ನುವುದಾಗಿ ಕರೆಯುತ್ತಾ ಇದ್ದಾಳೆ. ನಾನಿದ್ದೇನೆ. ಹೌದು ಹೌದು, ಬೇಡ. ಈ ಸಮಸ್ತ ಸಂಬಂಧದಿಂದ ಮುಕ್ತರಾಗಿ ತಾಯಿಯ ಗರ್ಭವನ್ನು ಸೇರ್ತೇನಂತೆ. ತನ್ನ ಅನುಜನನ್ನು ಒಳಗೂಡಿಕೊಂಡು ಪರಿವಾರ ಮುಖ್ಯದವರೊಡನೆ ಸರಯೂ ನದಿಯ
ಶೂನ್ಯ ಭಾವದಲ್ಲಿರುವಂತಹ ನನಗೆ ಬರಿದೆ ಶೋಕವೇ. ಶೋಕವಲ್ಲದೆ ಮತ್ತೇನು ಸ್ವಾಮಿ, ಮತ್ತೇನು? ಹಾ, ಕಥಾನಾಯಕ ದುರಂತವನ್ನು ಹೆಸರುವಾಗಿದೆ ಅಲ್ಲವೇ ಪ್ರಭು? ಕಥಾನಾಯಕಂತ ಶ್ರೀರಾಮಚಂದ್ರ ಸರಯು ನದಿಯಲ್ಲಿ ಹೋಗಿ ಎಲ್ಲಿಯೋ ಅನ್ನುವಂಥದ್ದನ್ನ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಅವ ಇಲ್ಲಿಗೆ ಹೋದಂತದಿಗೆ ತಿಳಿಸಿದರೆ ಮನಸ್ಸಿಗೆ ಸಮಾಧಾನವಾದರೆ ಆಗ ಸಮಾಧಾನ. ನೋಡು ನೋಡು ಸ್ಥಳದಲ್ಲಿ ಕುಳಿತು ಶ್ರೀಹರಿ